ಇತಿಹಾಸವೆಂದರೆ ಕೇವಲ ಸೋಲೊಪ್ಪಿಕೊಂಡವರ ಕಥೆಯಲ್ಲ, ಎದೆಯುಬ್ಬಿಸಿ ನಿಂತವರ ಕಥೆ. ಪೋರ್ಚುಗೀಸರು ಇಡೀ ಜಗತ್ತನ್ನೇ ಗೆಲ್ಲಲು ಹೊರಟಿದ್ದ ಕಾಲವದು. ಗೋವಾ ಬಿದ್ದಿತ್ತು, ಶ್ರೀಲಂಕಾ ಶರಣಾಗಿತ್ತು. ಆದರೆ ಮಂಗಳೂರಿನ ಪಕ್ಕದ ಒಂದು ಪುಟ್ಟ ರಾಜ್ಯ ಉಳ್ಳಾಳ ಮಾತ್ರ 40 ವರ್ಷಗಳ ಕಾಲ ಅವರ ಪಾಲಿಗೆ ಸಿಂಹಸ್ವಪ್ನವಾಗಿತ್ತು. ಅವಳನ್ನು ಇತಿಹಾಸಕಾರರು ಅಭಯರಾಣಿ ಎನ್ನುತ್ತಾರೆ. ಪೋರ್ಚುಗೀಸ್ ದಾಖಲೆಗಳಲ್ಲಿ ಅವಳನ್ನು ದ ಬ್ಲ್ಯಾಕ್ ಕ್ವೀನ್ ಆಫ್ ಉಲ್ಲಾಲ್ ಎಂದು ಗೌರವ ಮತ್ತು ಭಯದಿಂದ ಕರೆಯಲಾಗಿದೆ. ಬನ್ನಿ, ಇಂದಿನ ವಿಡಿಯೋದಲ್ಲಿ ನಾವು ಅಬ್ಬಕ್ಕನ ಜೀವನದ ಪ್ರತಿ ರೋಚಕ ಪುಟವನ್ನು ತೆರೆಯೋಣ. ಅಬ್ಬಕ್ಕ ಜನಿಸಿದ್ದು ಚೌಟ ವಂಶದಲ್ಲಿ. ಉಳ್ಳಾಳದ ರಾಜವಂಶವು ಅಳಿಯ ಸಂತಾನ ಎಂಬ ವಿಶಿಷ್ಟ ಪದ್ಧತಿಯನ್ನು ಅನುಸರಿಸುತ್ತಿತ್ತು. ಅಂದರೆ ಇಲ್ಲಿ ಅಧಿಕಾರ ತಂದೆಯಿಂದ ಮಗನಿಗಲ್ಲ, ಬದಲಿಗೆ ಸೋದರ ಮಾವನಿಂದ ಸೋದರಳಿಯನಿಗೆ ಅಥವಾ ಸೋದರ ಸೊಸೆಗೆ ಸಿಗುತ್ತಿತ್ತು. ಅಬ್ಬಕ್ಕನಿಗೆ ಬಾಲ್ಯದಲ್ಲೇ ರಾಜ್ಯಭಾರದ ಹೊಣೆಗಾರಿಕೆ ತಿಳಿದಿತ್ತು. ಅವಳು ಕೇವಲ ಅರಮನೆಯ ಸುಕುಮಾರಿಯಾಗಿ ಬೆಳೆಯಲಿಲ್ಲ. ಮಂಗಳೂರಿನ ಕಡಲಗಾಳಿಯಲ್ಲಿ ಅವಳು ಯುದ್ಧತಂತ್ರಗಳನ್ನು ಕಲಿತಳು. ಬಿಲ್ಲುಗಾರಿಕೆ, ಕತ್ತಿವರಸೆ ಮತ್ತು ಸಮುದ್ರದಲ್ಲಿ ಸಣ್ಣ ದೋಣಿಗಳನ್ನು ಹೇಗೆ ಯುದ್ಧಕ್ಕೆ ಬಳಸಬೇಕು ಎಂಬುದು ಅವಳಿಗೆ ಕರತಲಾಮಲಕವಾಗಿತ್ತು. ರಾಜಕೀಯ ಬಲವರ್ಧನೆಗಾಗಿ ಅಬ್ಬಕ್ಕನ ಮದುವೆಯನ್ನು ಮಂಗಳೂರಿನ ಬಂಗರಾಜ ಲಕ್ಷ್ಮಪ್ಪ ಬಂಗರಾಜರೊಂದಿಗೆ ಮಾಡಲಾಯಿತು. ಆದರೆ ಇದು ಸುಖದ ಸಂಸಾರವಾಗಲಿಲ್ಲ. ಪೋರ್ಚುಗೀಸರು ಮಂಗಳೂರಿನಲ್ಲಿ ತಮ್ಮ ಕೋಟೆ ಕಟ್ಟಲು ಬಂಗರಾಜನ ಸಹಾಯ ಕೇಳಿದಾಗ ಅಬ್ಬಕ್ಕ ಅದನ್ನು ಕಟುವಾಗಿ ವಿರೋಧಿಸಿದಳು. ತನ್ನ ನಾಡಿನ ಹಿತಾಸಕ್ತಿಯನ್ನು ಬಲಿಕೊಡುವ ಪತಿಯ ಜೊತೆ ನಾನು ಬಾಳಲಾರೆ ಎಂದು ಅಬ್ಬಕ್ಕ ಉಳ್ಳಾಲಕ್ಕೆ ಮರಳಿದಳು. ಈ ದೃಢ ನಿರ್ಧಾರವೇ ಮುಂದಿನ ಮಹಾಸಂಗ್ರಾಮಕ್ಕೆ ಮುನ್ನುಡಿಯಾಯಿತು. ಅವಳು ತನ್ನ ಆಭರಣಗಳನ್ನು ಮಾರಿ ಸೈನ್ಯವನ್ನು ಕಟ್ಟಿದಳು. 1555ರಲ್ಲಿ ಅಡ್ಮಿರಲ್ ಡೋಮ್ ಅಲ್ವಾರೋ ಡಾ ಸಿಲ್ವೇರಾ ದೊಡ್ಡ ಸೈನ್ಯದೊಂದಿಗೆ ಬಂದ. ಅಬ್ಬಕ್ಕನಿಗೆ ಶರಣಾಗಲು ಅಥವಾ ಕಪ್ಪ ಕೊಡಲು ಆದೇಶಿಸಿದ. ಅಬ್ಬಕ್ಕನ ಉತ್ತರ ಮದ್ದುಗುಂಡುಗಳ ರೂಪದಲ್ಲಿತ್ತು. ಅಬ್ಬಕ್ಕ ಬಳಸಿದ ಅತಿ ದೊಡ್ಡ ಅಸ್ತ್ರವೆಂದರೆ ಅಗ್ನಿಬಾಣ. ರಾತ್ರಿ ಹೊತ್ತು ಪೋರ್ಚುಗೀಸ್ ಹಡಗುಗಳ ಹತ್ತಿರ ಈಜುತ್ತಾ ಅಥವಾ ಸಣ್ಣ ದೋಣಿಗಳಲ್ಲಿ ಹೋಗಿ ಬೆಂಕಿಯ ಬಾಣಗಳನ್ನು ಹಡಗಿನ ಪಟಗಳಿಗೆ ಹೊಡೆಯುತ್ತಿದ್ದರು. ಕ್ಷಣಾರ್ಧದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹಡಗುಗಳು ಬೂದಿಯಾಗುತ್ತಿದ್ದವು. 1558ರಲ್ಲಿ ಲೂಯಿಸ್ ಡಿ ಮೆಲ್ಲೋ ಎಂಬ ಕ್ರೂರ ಸೈನ್ಯಾಧಿಕಾರಿಯನ್ನು ಅಬ್ಬಕ್ಕ ಧೂಳೀಪಟ ಮಾಡಿದಳು. ಅಬ್ಬಕ್ಕನ ಸೈನ್ಯದ ಶಕ್ತಿಯ ಗುಟ್ಟು ಏನು ಗೊತ್ತಾ? ಅವಳ ಸೈನ್ಯದಲ್ಲಿ ಜಾತಿ ಧರ್ಮದ ಭೇದವಿರಲಿಲ್ಲ. ಮೊಗವೀರರು, ಕಡಲ ಆಳವನ್ನು ಬಲ್ಲ ಮೀನುಗಾರರು ಅವಳ ಗೂಢಚಾರರಾಗಿದ್ದರು. ಮಾಪಿಳ್ಳೆಗಳು, ಮುಸ್ಲಿಂ ಸೈನಿಕರು ಅವಳ ನೌಕಾಪಡೆಯ ಬೆನ್ನೆಲುಬಾಗಿದ್ದರು. ಸ್ಥಳೀಯ ಬುಡಕಟ್ಟುಗಳು ಕಾಡಿನ ಯುದ್ಧತಂತ್ರದಲ್ಲಿ ನಿಪುಣರಾಗಿದ್ದರು. ಅವಳು ಬಿಜಾಪುರದ ಸುಲ್ತಾನ ಮತ್ತು ಕ್ಯಾಲಿಕಟ್ನ ಜಾಮೋರಿನ್ ಜೊತೆ ಮೈತ್ರಿ ಮಾಡಿಕೊಂಡು ಪೋರ್ಚುಗೀಸರನ್ನು ಚದುರಿಸಿದಳು. ಇದು ಅಂದಿನ ಕಾಲದ ಅತ್ಯಂತ ಬುದ್ಧಿವಂತ ರಾಜತಾಂತ್ರಿಕ ನಡೆಯಾಗಿತ್ತು. ಇದು ಅಬ್ಬಕ್ಕನ ಜೀವನದ ಅತಿ ದೊಡ್ಡ ಯುದ್ಧ. ಪೋರ್ಚುಗೀಸ್ ವೈಸ್ರಾಯ್ ಆಂಟೋನಿಯೋ ನೊರೊನ್ಹಾ ಸ್ವತಃ ಯುದ್ಧಕ್ಕೆ ಬಂದಿದ್ದ. ಅವರು ಉಳ್ಳಾಲದ ಕೋಟೆಯನ್ನು ಆಕ್ರಮಿಸಿಕೊಂಡರು. ಅಬ್ಬಕ್ಕ ಕಾಡಿನ ದಾರಿಯಿಂದ ತಪ್ಪಿಸಿಕೊಂಡಳು ಎಂದು ಪೋರ್ಚುಗೀಸರು ಸಂಭ್ರಮಿಸಿದರು. ಆದರೆ ಅಬ್ಬಕ್ಕ ಸೋಲೊಪ್ಪಲಿಲ್ಲ. ಅದೇ ದಿನ ರಾತ್ರಿ ಕೇವಲ 200 ಜನ ವೀರ ಯೋಧರೊಂದಿಗೆ ಅವಳು ಕೋಟೆಯ ಮೇಲೆ ಮುಗಿಬಿದ್ದಳು. ಮಲಗಿದ್ದ ಪೋರ್ಚುಗೀಸ್ ಸೈನಿಕರಿಗೆ ಏನು ನಡೆಯುತ್ತದೆ ಎಂದು ತಿಳಿಯುವ ಮೊದಲೇ ಸಾವಿರಾರು ಹೆಣಗಳು ಉರುಳಿದ್ದವು. ಅಡ್ಮಿರಲ್ ಮಸ್ಕರೇನ್ಹಸ್ ಈ ಯುದ್ಧದಲ್ಲಿ ಹತನಾದ. ಪೋರ್ಚುಗೀಸರು ಅಕ್ಷರಶಃ ಪ್ರಾಣ ಭಿಕ್ಷೆ ಬೇಡಿ ಸಮುದ್ರಕ್ಕೆ ಹಾರಿದರು. ದುರದೃಷ್ಟವಶಾತ್ ಅಬ್ಬಕ್ಕನನ್ನು ರಣರಂಗದಲ್ಲಿ ಸೋಲಿಸಲು ಸಾಧ್ಯವಾಗದಿದ್ದಾಗ ಪೋರ್ಚುಗೀಸರು ಅವಳ ಪತಿ ಬಂಗರಾಜನನ್ನೇ ದಾಳವಾಗಿ ಬಳಸಿಕೊಂಡರು. ಅರಮನೆಯ ಗುಪ್ತ ದಾರಿಗಳನ್ನು ಶತ್ರುಗಳಿಗೆ ತಿಳಿಸಲಾಯಿತು. 1591ರಲ್ಲಿ ನಡೆದ ಅಂತಿಮ ದಾಳಿಯಲ್ಲಿ ಅಬ್ಬಕ್ಕ ಗಂಭೀರವಾಗಿ ಗಾಯಗೊಂಡಳು. ಶತ್ರುಗಳು ಅವಳನ್ನು ಸೆರೆ ಹಿಡಿದರು. ಆದರೆ ಸೆರೆಯಲ್ಲಿದ್ದಾಗಲೂ ಅವಳು ಸೈನಿಕರಿಗೆ ಆಜ್ಞೆ ನೀಡುತ್ತಿದ್ದಳು. ನಿಮ್ಮ ತಾಯಿ ಸೆರೆಯಲ್ಲಿದ್ದಾಳೆಂದು ಹೋರಾಟ ನಿಲ್ಲಿಸಬೇಡಿ, ಈ ಮಣ್ಣನ್ನು ರಕ್ಷಿಸಿ. ಅಂತಿಮವಾಗಿ ಆ ವೀರ ಮಾತೆ ಸೆರೆಯಲ್ಲೇ ವೀರಮರಣವನ್ನಪ್ಪಿದಳು.
ಅಬ್ಬಕ್ಕನ ಕಥೆ ನಮಗೆ ಕಲಿಸುವುದು ಒಂದೇ: ಶತ್ರು ಎಷ್ಟೇ ಬಲಿಷ್ಠನಾಗಿರಲಿ, ನಿಮ್ಮಲ್ಲಿ ಸಾಹಸ ಮತ್ತು ಒಗ್ಗಟ್ಟಿದ್ದರೆ ಯಾವುದೂ ಅಸಾಧ್ಯವಲ್ಲ. ಉಳ್ಳಾಲದ ಮರಳಿನ ಪ್ರತಿ ಕಣದಲ್ಲೂ ಇಂದು ಅಬ್ಬಕ್ಕನ ಶೌರ್ಯದ ವಾಸನೆ ಇದೆ. ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು ಹೇಗೆ ನೆನೆಯುತ್ತೇವೆಯೋ ಹಾಗೆಯೇ ಅಬ್ಬಕ್ಕನನ್ನು ನೆನೆಯಬೇಕು. ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ನಾಡಿನ ಈ ಅಪ್ರತಿಮ ವೀರಗಾಥೆ ವಿಶ್ವಕ್ಕೆ ತಿಳಿಯಲಿ.